ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತೀಯ ಚುನಾವಣಾ ಒಂದು ವ್ಯವಸ್ಥೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಚುನಾವಣಾ ಆಯೋಗದ ರಚನೆ ಮತ್ತು ಚುನಾವಣಾ ಕ್ಷೇತ್ರಗಳು ಮತ್ತು ಮತದಾರರ ಪಟ್ಟಿ ಈ ಒಂದು ಸಂಪೂರ್ಣ ಈ 3 ಅಂಶಗಳ ಮೇಲೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಭಾರತ ದೇಶವು ಜಗತ್ತಿನಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತಂದು ಕರಿತಾ ಹೋಗ್ತೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಿ ಆಗ್ಬೇಕಪ್ಪ ಅಂದ್ರೆ ಅಲ್ಲಿ ಮುಕ್ತವಾದ ಮತ್ತು ನ್ಯಾಯಸಮ್ಮತವಾದಂಥ ಚುನಾವಣೆಗಳು ಆಗಬೇಕು. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾದರೂ ಯಶಸ್ವಿ ಆಗ್ಬೇಕಪ್ಪ ಅಂದ್ರೆ ಆ ದೇಶದೊಳಗೆ ಮುಕ್ತವಾದಂಥ ನ್ಯಾಯಸಮ್ಮತವಾದಂಥ ಚುನಾವಣೆಗಳು ಅವಶ್ಯಕವಾಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ಚುನಾವಣೆಗಳ ಮೇಲ್ವಿಚಾರಣೆ ನಿರ್ದೇಶನ ನಿಯಂತ್ರಣ ಮಾಡಲು ನಮ್ಮ ಸಂವಿಧಾನದ XV ಅಂದರೆ ಇದು ಎಷ್ಟು ನಂಬರ್ ಗೊತ್ತಾಗಿಲ್ಲ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. XVನೇ ಭಾಗದಲ್ಲಿ ಈ ಒಂದು 324, 329ವರೆಗಿನ ವಿಧಿಗಳ ಅಡಿಯಲ್ಲಿ ಸ್ವತಂತ್ರವಾದ ಭಾರತ ಚುನಾವಣಾ ಆಯೋಗದ ಬಗ್ಗೆ ಈ ಮಾಹಿತಿ ತಿಳಿಸ್ತಾ ಹೋಗ್ತೈತಿ. ಅಂದ್ರೆ 324ರಿಂದ 329ವರೆಗಿನ ಈ ವಿಧಿಗಳು ಯಾವುದರ ಬಗ್ಗೆ ತಿಳಿಸ್ತಾ ಹೋಗ್ತಾವಪ್ಪ ಅಂದ್ರೆ ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿಸ್ತಾ ಹೋಗ್ವು. ಅಂದ್ರೆ ECI ಅಂತ ಹೇಳ್ತಾ ಹೋಗ್ತಾರೆ. ECI ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಭಾರತ ಚುನಾವಣಾ ಆಯೋಗವು ಅಖಿಲ ಭಾರತ ಸಂಸ್ಥೆಯಾಗಿದ್ದು, ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳ ಒಂದು ಜವಾಬ್ದಾರಿಯನ್ನು ಹೊಂದಿರ್ತೈತಿ. ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಒಂದು ಚುನಾವಣಾ ಜವಾಬ್ದಾರಿಯನ್ನು ಇದು ಹೊಂದಿರ್ತಾ ಹೋಗ್ತೈತಿ. ಅದೇ ರೀತಿ 743ಕ್ಕೆ 743 ZA ಅನ್ವಯ ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸ್ತಾ ಹೋಗ್ತೈತಿ. ಅಂದರೆ ಇಲ್ಲಿ ಮುಖ್ಯವಾಗಿ ಏನು ನೆನಪಿಟ್ಕೋಬೇಕಪ್ಪ ಅಂದ್ರೆ 324ರಿಂದ 329ವರೆಗಿನ ಏನು ವಿಧಿಗಳದಾವಲ್ಲ ಇವು ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿಸ್ತಾ ಹೋಗ್ತವೆ. ಅಂದರೆ ಕೇಂದ್ರೀಯ ಮಟ್ಟದಲ್ಲಿ ಈ ಒಂದು ಚುನಾವಣೆಗಳನ್ನು ನಡೆಸ್ತಾ ಹೋಗ್ತೈತಿ. ಅದೇ ರೀತಿ 743ಕ್ಕೆ 743 ZA ಏನದಾವಲ್ಲ ಈ ಒಂದು ವಿಧಿಗಳು ಯಾವುದಕ್ಕೆ ಚುನಾವಣೆ ನಡೆಸ್ತಾ ಹೋಗ್ತಪ್ಪ ಅಂದ್ರೆ ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂತವಲ್ಲ ಆ ಒಂದು ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಗಳನ್ನು ನಡೆಸ್ತಾ ಹೋಗ್ತೈತಿ. ಹಾಗಾದ್ರೆ ಮುಂದುವರ್ತಾ ನೋಡ್ತಾ ಹೋಗೋಣ. ಇವಾಗಾದ್ರೆ ಭಾರತದ ಚುನಾವಣಾ ಆಯೋಗದ ರಚನೆ ಯಾವ ರೀತಿ ಇರ್ತದಂತ ನೋಡೋದಾದ್ರೆ ಈ ನಮ್ಮ ಒಂದು ಸಂವಿಧಾನದ 324ನೇ ವಿಧಿ ಏನು ತಿಳಿಸ್ತದಪ್ಪ ಭಾರತದ ಚುನಾವಣಾ ಆಯೋಗದ ಒಂದು ರಚನೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಈ ಒಂದು ಚುನಾವಣಾ ಆಯೋಗವು 1950 ಜನವರಿ 25ರಿಂದ 25ನೇ ತಾರೀಕು ಏನಾಗ್ತೈತಂದ್ರೆ ಸ್ಥಾಪನೆ ಆಗ್ತೈತಿ. ಅಂದ್ರೆ ಭಾರತ ಚುನಾವಣಾ ಆಯೋಗವು 324ರ ಬಗ್ಗೆ ಅದರ ಒಂದು ರಚನೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. 1950 ಜನವರಿ 25ನೇ ತಾರೀಕು ಅಂತ ತಿಳಿಸ್ತೈತಪ್ಪ ಅಂದ್ರೆ ಆ ಒಂದು ಭಾರತ ಚುನಾವಣಾ ಆಯೋಗವು ಸ್ಥಾಪನೆ ಆಗಿರ್ತದೆ ಕಂಡು ಬರ್ತಾ ಹೋಗ್ತದೆ. ಈ ಒಂದು ಚುನಾವಣಾ ಆಯೋಗದೊಳಗೆ ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಒಳಗೊಂಡಿತ್ತು. ಆದರೆ 1989ರ ಸಂವಿಧಾನದ ಒಂದು 61ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಅಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸನ್ನು 21 ವಯಸ್ಸಿದ್ದನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 18 ವರ್ಷಕ್ಕೆ ಏನು ಮಾಡ್ತಾ ಹೋಗ್ತಾರೆ ಇಳಿಸ್ತಾ ಹೋಗ್ತಾರೆ. ಏನು 1989ನೇ ಇಸ್ವಿ 61ನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿಯ ಮೂಲಕ 21 ವಯಸ್ಸಿದ್ದನ್ನು 18 ವಯಸ್ಸಿಗೆ ಇಳಿಸ್ತಾ ಹೋಗ್ತಾರೆ. ಅಂದ್ರೆ ಮತದಾನದ ವಯಸ್ಸನ್ನು ಇಳಿಸ್ತಾ ಹೋಗ್ತಾರೆ. ಜೊತೆಗೆ ಇದರಿಂದಾಗಿ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಹೆಚ್ಚಳ ಆಗ್ತೈತಿ. ಅಂದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ಒಬ್ಬ ಚುನಾವಣಾ ಆಯುಕ್ತರು ಯಾವಾಗ 1989 61ನೇ ಸಂವಿಧಾನ ತಿದ್ದುಪಡಿ ತಂದ್ರಾಗ 21 ವರ್ಷದಿಂದ 18 ವರ್ಷಕ್ಕೆ ಕಳಿಸ್ತಾರೆ. ಆಗ ಒಂದು ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಏನಾಗ್ತೈತಿ ಕೆಲಸ ಹೆಚ್ಚಿಗೆ ಆಗ್ತೈತಿ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇಬ್ಬರನ್ನ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಚುನಾವಣಾ ಆಯುಕ್ತರನ್ನ ಕರಿತಾ ಹೋಗ್ತಾರೆ. ಇವರು ಮುಖ್ಯ ಚುನಾವಣಾ ಆಯುಕ್ತರು, ಇವರು ಚುನಾವಣಾ ಆಯುಕ್ತರನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ 3 ವ್ಯಕ್ತಿಗಳನ್ನು ನೋಡ್ತಾ ಹೋಗ್ತೀವಿ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಚುನಾವಣಾ ಆಯುಕ್ತರನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ 1990ರಲ್ಲಿ ಇಬ್ಬರು ಇತರೆ ಚುನಾವಣಾ ಆಯುಕ್ತರನ್ನು ತೆಗೆದುಹಾಕ್ತಾ ಹೋಗ್ತಾರೆ.
ಮತ್ತೇನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 1990ರಾಗ ಏನು ಮಾಡ್ತಾ ಹೋಗ್ತಾರೆ, ಆ ಇಬ್ಬರು ಚುನಾವಣಾ ಆಯುಕ್ತರನ್ನ ಇರ್ತಾರಲ್ಲ ಅವ್ರನ್ನ ಏನು ಮಾಡ್ತಾ ಹೋಗ್ತಾರೆ, ತೆಗೆದಾಕ್ತಾ ಹೋಗ್ತಾರೆ. ಮತ್ತು 1993ರಲ್ಲಿ ಆ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಇಬ್ಬರು ಚುನಾವಣಾ ಆಯುಕ್ತರನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಮೂವರು ಚುನಾವಣಾ ಆಯುಕ್ತರು ಸಮಾನವಾದಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅಂದ್ರೆ ಆ ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಪ್ಪ ಅಂದ್ರೆ ಅದು ಬಹುಮತದ ಮೂಲಕ ನಿರ್ಣಯ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಮೂವರೊಳಗೆ ಏನಾದರೂ ಭಿನ್ನಾಭಿಪ್ರಾಯ ಏನಾದ್ರು ಮೂಡಿತಪ್ಪ ಅಂದ್ರೆ ಇವರನ್ನು ಯಾವ ರೀತಿ ನಿರ್ಣಯ ಕೈಗೊಳ್ತಾರಪ್ಪ ಅಂದ್ರೆ ಬಹುಮತದ ಮೂಲಕ ನಿರ್ಣಯವನ್ನು ಕೈಗೊಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಮೂವರನ್ನು ಚುನಾವಣಾ ಆಯುಕ್ತರನ್ನು ಕಾಣ್ತಾ ಹೋಗ್ತವೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನಿಬ್ಬರು ಇತರೆ ಚುನಾವಣಾ ಆಯುಕ್ತರು ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ರಾಷ್ಟ್ರಾಧ್ಯಕ್ಷರು ಆ ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಈ ಒಂದು ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರೆ ಅಂದ್ರೆ ಈ ಒಂದು ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷರ ಈ ಒಂದು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅವರನ್ನು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇವರೊಂದು ಅಧಿಕಾರಾವಧಿ ಎಷ್ಟಿರ್ತೈತಪ್ಪ ಅಂದ್ರೆ 6 ವರ್ಷ ಅಥವಾ ತಮ್ಮ ಒಂದು 65ನೇ ವಯಸ್ಸನ್ನು ಒಂದುವರೆಗೂ ಇರ್ತಾ ಹೋಗ್ತೈತಿ. ಅಂದ್ರೆ ಇದನ್ನು ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರೆ, ಭಾರತದ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆ ಮೇರೆಗೆ ನೇಮಕವನ್ನು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಇವರ ಅಧಿಕಾರಾವಧಿ ನೋಡೋದಾದ್ರೆ 6 ವರ್ಷ ಅಥವಾ 65 ವರ್ಷಗಳ ಕಾಲವರೆಗೂ ನೋಡ್ತಾ ಹೋಗ್ತೀವಿ. ಇವುಗಳಲ್ಲಿ ಯಾವುದು ಮೊದಲಾಗುವುದೋ ಅದನ್ನು ಪರಿಗಣಿಸ್ತಾ ಹೋಗ್ತಾರೆ. ಜೊತೆಗೆ ಇವರು ಯಾವುದೇ ಒಂದು ಸಮಯದಲ್ಲಿ ಆ ರಾಷ್ಟ್ರಾಧ್ಯಕ್ಷರಿಗೆ ಏನು ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಹೋಗ್ಬೋದು. ಯಾರಿಗೆ? ಈ ಒಂದು ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ಒಂದು ರಾಜೀನಾಮೆಯನ್ನು ಸಲ್ಲಿಸ್ತಾ ಹೋಗ್ಬೋದು. ಜೊತೆಗೆ ಈ ರಾಷ್ಟ್ರಾಧ್ಯಕ್ಷರು ಸಾಬೀತಾದಂಥ ದುರ್ನಡತೆ ಮತ್ತು ಅಸಮರ್ಥತೆ ಆಧಾರದ ಮೇಲೆ ಇವರನ್ನೇನು ಮಾಡ್ಬೋದು, ಪದಚ್ಯುತಗೊಳಿಸ್ಬೋದು ಅಥವಾ ತೆಗೆದುಹಾಕ್ಬೋದು. ಯಾವುದರ ಮೂಲಕ? ದುರ್ನಡತೆ ಮತ್ತು ಅಸಮರ್ಥತೆಯ ಆಧಾರದ ಮೇಲೆ ಇವರನ್ನು ಪದಚ್ಯುತಿಗೊಳಿಸುವಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಚುನಾವಣಾ ಆಯೋಗವು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಜೊತೆಗೆ ಉಪರಾಷ್ಟ್ರಾಧ್ಯಕ್ಷರು ಜೊತೆಗೆ ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭೆ ಈ ಒಂದು ಚುನಾವಣೆಗಳನ್ನು ನಡೆಸ್ತಾ ಹೋಗ್ತೈತಿ. ಅಂದ್ರೆ ಈ ಒಂದು ಚುನಾವಣಾ ಆಯೋಗವು ಯಾವ ಒಂದು ಚುನಾವಣೆಗಳು ನಡೆಸ್ತಾ ಹೋಗ್ತದಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು ಮತ್ತು ಏನಿದೆ ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳಿಗೆ ಈ ಒಂದು ಚುನಾವಣೆಗಳನ್ನು ನಡೆಸುತ್ತದೆ. ಯಾವುದು? ಭಾರತೀಯ ಚುನಾವಣಾ ಆಯೋಗವು. ಹಾಗಾದರೆ ಈ ಒಂದು ಚುನಾವಣಾ ದಿನಾಂಕವನ್ನು ಆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸೋದರಿಂದ ಹಿಡಿದು ಅಲ್ಲಿ ಫಲಿತಾಂಶವನ್ನು ಪ್ರಕಟಿಸುವವರೆಗೂ ಆ ಚುನಾವಣಾ ಆಯೋಗವು ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಚುನಾವಣಾ ಆಯೋಗವು ಆ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದನ್ನು ಹಿಡಿದು ಅದು ಫಲಿತಾಂಶ ಪ್ರಕಟಣೆಗೊಳಿಸುವವರೆಗೂ ಆ ಚುನಾವಣಾ ಆಯೋಗವು ತನ್ನ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಈ ಒಂದು ಅವಧಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಮಾದರಿ ನೀತಿ ಸಂಹಿತೆಯ ಅವಧಿ ಅಂತಂದು ಕರಿತಾ ಹೋಗ್ತಾರೆ. ಏನಂತ ಕರೀತಾರೆ? ಮಾದರಿ ನೀತಿ ಸಂಹಿತೆಯ ಅವಧಿ ಅಂತ ಕರೀತಾರೆ. ಇಂಗ್ಲೀಷ್ನಾಗ MCC ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತಾ ಹೋಗ್ತಾರೆ. ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಒಂದು ಚುನಾವಣೆ ದಿನಾಂಕವನ್ನು ನಿಗದಿಪಡಿಸಿ ಆ ನಿಗದಿಪಡಿಸಿದಂತ ಹಿಡಿದು ಫಲಿತಾಂಶ ಬರುವವರೆಗೂ ತನ್ನ ಒಂದು ಚುನಾವಣಾ ಆಯೋಗದ ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ಈ ಒಂದು ಅವಧಿಯನ್ನು ಮಾದರಿ ನೀತಿ ಸಂಹಿತೆ ಅಥವಾ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ಚುನಾವಣೆಗಳನ್ನು ನಡೆಸಲು ಆ ಚುನಾವಣಾ ಆಯೋಗಕ್ಕೆ ತನ್ನದೇ ಆದಂಥ ಸಿಬ್ಬಂದಿ ಇರಂಗಿಲ್ಲ. ಅಂದ್ರೆ ಚುನಾವಣೆ ನಡೆಸೋಕ್ಕೆ ಸಿಬ್ಬಂದಿ ಬೇಕಾದ್ರೆ ಅಂದರೆ ಆ ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯ ಸಿಬ್ಬಂದಿ ಇರೋದಿಲ್ಲ. ಆ ಚುನಾವಣಾ ಆಯೋಗವು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಈ ಒಂದು ಪ್ರೆಸಿಡೆಂಟ್ ರಾಷ್ಟ್ರಾಧ್ಯಕ್ಷ ಅನುಮತಿಯನ್ನು ಪಡೆದು ರಾಜ್ಯ ಸರ್ಕಾರದ ಒಂದು ಸಿಬ್ಬಂದಿಯನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ತನ್ನ ಒಂದು ಚುನಾವಣಾ ಸಿಬ್ಬಂದಿಯಾಗಿ ನೇಮಕ ಮಾಡ್ಕೊಳ್ತಾ ಹೋಗ್ತೈತಿ. ಜೊತೆಗೆ ಆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗವು ನಡೆಸ್ತಾ ಹೋಗ್ತೈತಿ. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಚುನಾವಣಾ ಆಯೋಗಕ್ಕೆ ಯಾವುದೇ ರೀತಿಯಾದಂಥ ಸಿಬ್ಬಂದಿ ಇರೋಂಗಿಲ್ಲ. ಅವ್ರು ಏನು ಮಾಡ್ತಾ ಹೋಗ್ತಾರೆ, ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಈ ರಾಷ್ಟ್ರಪತಿಗಳಿಗೆ ಒಂದು ಇದನ್ನು ಅನುಮತಿಯನ್ನು ಪಡೆದು ಆ ರಾಜ್ಯದ ಒಂದು ರಾಜ್ಯ ಸರ್ಕಾರದ ಒಂದು ಸಿಬ್ಬಂದಿಯನ್ನು ಏನು ಮಾಡ್ತಾ ಹೋಗ್ತಾರೆ, ತನ್ನ ಒಂದು ಚುನಾವಣಾ ಸಿಬ್ಬಂದಿಯಾಗಿ ನೇಮಕವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾದರೆ
ಈ ಒಂದು ಸ್ಥಳೀಯ ಮತ್ತು ನಗರ ಸ್ಥಳೀಯ ಚುನಾವಣೆಗಳನ್ನು ಈ ಒಂದು ರಾಜ್ಯ ಚುನಾವಣಾ ಆಯೋಗವು ನಡೆಸ್ತಾ ಹೋಗ್ತೈತಿ. ಇದು ಏನಪ್ಪ ಚುನಾವಣಾ ಆಯೋಗದ ರಚನೆ ಬಗ್ಗೆ ನೋಡ್ತಾ ಹೋಗಿ ಮುಂದುವರೆದು ಚುನಾವಣಾ ಕ್ಷೇತ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಚುನಾವಣೆಯ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ದೇಶ ಮತ್ತು ರಾಜ್ಯಗಳನ್ನು ಚಿಕ್ಕ ಚಿಕ್ಕ ಚುನಾವಣೆ ವಿಭಾಗಗಳನ್ನಾಗಿ ವಿಭಾಗಿಸ್ತಾ ಹೋಗ್ತಾರೆ. ಅವುಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಚುನಾವಣಾ ಕ್ಷೇತ್ರಗಳು ಅಂತಂದು ಕರಿತಾ ಹೋಗ್ತಾರೆ. ಏನು ಮಾಡ್ತಾ ಹೋಗ್ತಾರೆ, ಚುನಾವಣೆಯ ಒಂದು ಉದ್ದೇಶಕ್ಕಾಗಿ ದೇಶ ರಾಜ್ಯಗಳನ್ನು ಚಿಕ್ಕ ಚಿಕ್ಕ ಒಂದು ಈ ಚುನಾವಣಾ ವಿಭಾಗಗಳನ್ನಾಗಿ ಮಾಡ್ತಾ ಹೋಗ್ತಾರೆ. ಅವುಗಳನ್ನು ಚುನಾವಣಾ ಕ್ಷೇತ್ರಗಳು ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಚುನಾವಣಾ ಕ್ಷೇತ್ರಗಳು ಆ ಜನಸಂಖ್ಯೆಯ ಆಧಾರದ ಮೇಲೆ ಏನು ಮಾಡಿರ್ತಾರಪ್ಪ ಅಂದರೆ ಅವುಗಳನ್ನು ನಿರ್ಧಾರ ಮಾಡಿರ್ತಾರೆ ಅಥವಾ ವಿಂಗಡಣೆ ಮಾಡಿರ್ತಾರೆ. ಆ ಚುನಾವಣಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಲೋಕಸಭಾ ವಿಧಾನ ಕ್ಷೇತ್ರ, ಎರಡನೇದು ವಿಧಾನಸಭಾ ಕ್ಷೇತ್ರ ಅಂತ ನೋಡ್ತಾ ಹೋಗ್ತೀವಿ. ಒಂದನೇದು ಲೋಕಸಭಾ, ಇನ್ನೊಂದು ವಿಧಾನಸಭಾ ಚುನಾವಣಾ ಕ್ಷೇತ್ರ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಂದ ಆಯ್ಕೆಗೊಂಡಂಥ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರು ಅಥವಾ MP ಗಳು ಆಗ್ತಾರೆ. ಅಂದರೆ ಈ ಲೋಕಸಭೆ ಏನು ಚುನಾವಣೆ ನಡೀತೈತಲ್ಲ, ಈ ಲೋಕಸಭೆಯ ಚುನಾವಣಾ ಕ್ಷೇತ್ರದಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳು ಏನಾಗ್ತಾರಪ್ಪ ಅಂದ್ರೆ ಲೋಕಸಭೆ ಸದಸ್ಯರಾಗ್ತಾರೆ. ಅಂದರೆ MP ಗಳು ಆಗ್ತಾರೆ. ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯೊಳಗೆ ವಿಧಾನಸಭಾ ಅಂದರೆ ರಾಜ್ಯದೊಳಗೆ ವಿಧಾನಸಭಾ ಈ ಸದಸ್ಯರು ಅಥವಾ ಈ ಒಂದು ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಗೊಂಡಂಥ ಅಭ್ಯರ್ಥಿಗಳು ರಾಜ್ಯ ವಿಧಾನಸಭೆ ಸದಸ್ಯರು ಅಥವಾ ಶಾಸಕರಾಗ್ತಾರೆ. ಅಂದರೆ MLA ಅಂತ ಕರಿತಾ ಹೋಗ್ತೀವಿ. ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಂದ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನ ಲೋಕಸಭಾ ಸದಸ್ಯರು ಅಥವಾ MP ಗಳು ಆಗ್ತಾ ಹೋಗ್ತಾರೆ. ವಿಧಾನಸಭಾ ಏನು ಚುನಾವಣೆಗಳಿಂದ ಗೆದ್ದಂಥ ಅಭ್ಯರ್ಥಿಗಳು MLA ಅಥವಾ ಶಾಸಕ ಆಗ್ತಾರೆ. ಇದು ಕೇಂದ್ರದೊಳಗೆ, ಇದು ರಾಜ್ಯದೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು 2 ಚುನಾವಣಾ ಕ್ಷೇತ್ರಗಳಲ್ಲಿ ನಿಯಮಾನುಸಾರವಾದಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸ್ಥಾನಗಳನ್ನು ಮೀಸಲಾಗ್ತಾರೆ. ಅಂದರೆ ರಿಸರ್ವೇಷನನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇತ್ತೀಚೆಗೆ 106ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ನಾರಿ ಶಕ್ತಿ ವಂದನಾ ಅಧಿನಿಯಮ ಕೇಳಿರ್ತೀವಿ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತಂದು ಒಂದು ತಿದ್ದುಪಡಿಯನ್ನು ತರ್ತಾ ಹೋಗ್ತಾರೆ. ಈ ಒಂದು ಏನಪ್ಪ ಅಂದ್ರೆ ಈ ತಿದ್ದುಪಡಿ ಏನು ತಿಳಿಸ್ತೈತಪ್ಪ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರದೊಳಗೆ 33% ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಿರಿಸುವುದಾಗಿ ಈ ಒಂದು ಚುನಾವಣಾ ಕ್ಷೇತ್ರಗಳನ್ನು ಕರಿತಾ ಹೋಗ್ತಾರೆ. ಅಂದರೆ ಇವುಗಳನ್ನು ಒಟ್ಟಾರೆಯಾಗಿ ಏನಂತ ಕರಿತಾವಪ್ಪ ಅಂದ್ರೆ ಮೀಸಲು ಚುನಾವಣಾ ಕ್ಷೇತ್ರಗಳು ಅಂತಂದು ಕರಿತಾ ಹೋಗ್ತೀವಿ. ಒಂದನೇದು SC/ST ಅವರಿಗೆ ರಿಸರ್ವೇಷನ್ ನೋಡ್ತಾ ಹೋಗ್ತೀವಿ. 106ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ನಾರಿ ಶಕ್ತಿ ವಂದನಾ ಅಧಿನಿಯಮದ ಪ್ರಕಾರ ಲೋಕಸಭೆ ಮತ್ತು ವಿಧಾನಸಭೆಯೊಳಗೆ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಚುನಾವಣಾ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ, ಮತದಾರರ ಪಟ್ಟಿಯನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ವೋಟರ್ ಲಿಸ್ಟ್, ವೋಟಿಂಗ್ ಕಾರ್ಡ್ ಅಂತವಲ್ಲ ಅದು. ಈ ಒಂದು ಮತದಾನ ಮಾಡುವಂಥ ಹೆಸರು ಮತ್ತು ಅವರ ಒಂದು ಕೆಲವು ವಿವರಗಳನ್ನು ಒಳಗೊಂಡಿರುವಂಥ ಪಟ್ಟಿಯನ್ನು ಎಂತ ಕರಿತಾವಪ್ಪ ಅಂದ್ರೆ ಮತದಾರ ಪಟ್ಟಿ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಯಾರು ವೋಟ್ ಹಾಕ್ತಾರೋ, ಯಾರು ಮತದಾನ ಮಾಡ್ತಾರಲ್ಲ ಅವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವಂಥ ಪಟ್ಟಿಯನ್ನು ಮತದಾರ ಪಟ್ಟಿ ಅಂತಂದು ಕರಿತಾ ಹೋಗ್ತಾರೆ. ಈ ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗವು ಆ ಚುನಾವಣೆಗಿಂತ ಮುಂಚಿತವಾಗಿ ಸಿದ್ಧಪಡಿಸ್ಕೊಳ್ತೈತಿ. ಅಂದ್ರೆ ಈ ಒಂದು ಚುನಾವಣಾ ಆಯೋಗ ಈ ಮತದಾರ ಪಟ್ಟಿಯನ್ನು ಯಾವಾಗ ಸಿದ್ಧಪಡಿಸ್ತಾರಪ್ಪ ಅಂದ್ರೆ ಯಾವಾಗ ಚುನಾವಣೆ ಮಾಡ್ಬೇಕಂತಲ್ಲ ಆ ಚುನಾವಣೆಗಿಂತ ಮುಂಚಿತವಾಗಿ ಸಿದ್ಧಪಡಿಸ್ಕೊಳ್ತಾ ಹೋಗ್ತಾರೆ. ಈ ಮತದಾರರ ಪಟ್ಟಿಯು ಪ್ರತಿ ವರ್ಷ ಏನಾಗ್ತೈತಪ್ಪ ಅಂದ್ರೆ ಪರಿಷ್ಕೃತ ಆಗ್ತದೆ. ಅಂದ್ರೆ ರಿವೈಸ್ಡ್ ಆಗ್ತೈತಿ. ಅಂದ್ರೆ ಮಾರ್ಪಾಡಾಗ್ತಾ ಇರ್ತೈತಿ. ಅಂದ್ರೆ ಪ್ರತಿ ವರ್ಷನೂ ಕೂಡ ಅವತ್ತು ಏನಾಗ್ತೈತಿ ಪರಿಷ್ಕೃತಗೊಳ್ತಾ ಹೋಗ್ತೈತಿ. ಹೀಗೆ ಈ ಪರಿಷ್ಕೃತಗೊಳ್ಳುವಂಥ ಸಂದರ್ಭದಲ್ಲಿ ಯಾರಿಗೆ 18 ವರ್ಷಗಳು ತುಂಬಿರುತ್ತವೋ ಅವರ ಹೆಸರನ್ನು ಮತದಾರರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೀಗೆ ಪರಿಷ್ಕೃತಗೊಳ್ಳುವಂಥ ಸಂದರ್ಭದೊಳಗೆ ಯಾರಿಗೆ 18 ವರ್ಷ ಇರ್ತೈತಲ್ಲ ಅವ್ರನ್ನ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಮತದಾರರ ಪಟ್ಟಿಗೆ ಸೇರ್ಪಡೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಯಾರು ಮರಣವನ್ನು ಹೊಂದಿರ್ತಾರೋ ಅಂಥವರ ಹೆಸರುಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಒಂದು ಮತದಾರ ಪಟ್ಟಿಯಿಂದ ಕೈ ಬಿಡ್ತಾ ಹೋಗ್ತಾರೆ. ಈ ಒಂದು ಮತದಾರರ ಪಟ್ಟಿಯು ಆ ಚುನಾವಣಾ ಮತಗಟ್ಟೆ ಸಿಬ್ಬಂದಿಗೆ ಮತದಾನದ ವೇಳೆ ಮತದಾರರನ್ನು ಗುರುತಿಸಲು ಸಹಾಯ ಆಗ್ತೈತಿ.
ಹಾಗಾದ್ರೆ ಈ ಮತದಾರರ ಪಟ್ಟಿ ಅದಕ್ಕೆ ಉಪಯೋಗ ಆಕತ್ರಿ ಅಂತಂದ್ರೆ ಈ ಮತದಾನ ಮಾಡುವಂಥ ಸಂದರ್ಭದೊಳಗೆ ಆ ಚುನಾವಣಾ ಮತಗಟ್ಟೆ ಅಂತ ಬರ್ತೈತಿ. ಆ ಸಿಬ್ಬಂದಿಗೆ ಏನಾಗ್ತದೆ ಅಂದ್ರೆ ಆ ಮತದಾನದ ವೇಳೆ ಮತದಾರನನ್ನು ಗುರುತಿಸಲು ಅಂದ್ರೆ ಐಡೆಂಟಿಫೈ ಮಾಡೋಕ್ಕೆ ಏನಾಕತ್ತೆ ಅಂದ್ರೆ ಈ ಒಂದು ಮತದಾರ ಪಟ್ಟಿ ಏನಾಕತ್ತಪ್ಪ ಅಂದ್ರೆ ಉಪಯೋಗ ಆಕತಿ. ಜೊತೆಗೆ ಈ ಪ್ರಸ್ತುತ ಮತದಾರ ಪಟ್ಟಿಗೆ ಹೆಸರನ್ನು ಸೇರ್ಪಡೆ ಮಾಡಲು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜನವರಿ 1, ಏಪ್ರಿಲ್ 1, ಜುಲೈ 1, ಕೊನೆಗೆ ಅಕ್ಟೋಬರ್ 1ರಂತೆ 4 ಅರ್ಹತಾ ದಿನಾಂಕಗಳನ್ನು ನಿಗದಿಪಡಿಸ್ಯಾರ. ಅಂದ್ರೆ ಈ ಒಂದು ಮತದಾರ ಪಟ್ಟಿಯೊಳಗೆ ಸೇರ್ಪಡೆ ಮಾಡ್ಬೇಕಂದ್ರೆ ಯಾವಾಗ ಬೇಕೋ ಅವು ಸೇರ್ಪಡೆ ಮಾಡೋಕ್ಕೆ ಬರೋಲ್ಲ. ಈ ಒಂದು ನಿರ್ದಿಷ್ಟ ದಿನಾಂಕಗಳನ್ನು ಕೊಟ್ಟಾರೆ. ಯಾವಾಗಪ್ಪ ಅಂದ್ರೆ ಜನವರಿ 1ನೇ ತಾರೀಕು, ಏಪ್ರಿಲ್ 1ನೇ ತಾರೀಕು, ಜುಲೈ 1ನೇ ತಾರೀಕು, ಅಕ್ಟೋಬರ್ 1ನೇ ತಾರೀಕು. ಈ ಒಂದು ದಿನಾಂಕದೊಳಗೆ ಒಂದು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರಸ್ತುತ ಮತದಾರ ಪಟ್ಟಿಗೆ ಹೆಸರನ್ನು ಸೇರ್ಪಡಿಸಲು ಅರ್ಹತಾ ದಿನಾಂಕಗಳನ್ನು ಹೇಳ್ತಾ ಹೋಗ್ತಾರೆ. ಎಷ್ಟು? 4 ಅರ್ಹತಾ ದಿನಾಂಕಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಂದುವರೆದು ನೋಡ್ತಾ ಹೋಗೋಣ. ಈ ಒಂದು ಎಪಿಕ್ ಅಂತ ಬರ್ತಾವೆ. ಅಂದರೆ ಎಪಿಕ್ ಅಂದರೆ ಏನಪ್ಪ ಅಂದ್ರೆ ಇದು ಸಾಕಷ್ಟು ಬಾರಿ ಕೇಳಿತ್ತೆ, ಇತ್ತೀಚೆಗೆ ಕೇಳಿಲ್ಲ. ಆವಾಗಿನ ಒಂದು ಎಕ್ಸಾಮ್ನೊಳಗೆ ಕೇಳಿತ್ತೆ. ಏನಪ್ಪ ಅಂದ್ರೆ ಎಪಿಕ್ ಅಂದರೆ ಏನಪ್ಪ ಅಂದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಎಲೆಕ್ಟರ್ಸ್ಗೆ ಭಾಳ ಸ್ಪೆಲ್ಲಿಂಗು ಅಥವಾ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಎಲೆಕ್ಟರ್ಸ್, ಎಲೆಕ್ಟ್ರಾನಿಕ್, ಎಲೆಕ್ಟ್ರೋಡ್ ಅಂತ ಈ ರೀತಿಯಾದಂಥ ಪದಗಳನ್ನು ಬಳಸ್ತಾ ಹೋಗ್ತಾರೆ. ಮುಖ್ಯವಾಗಿ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತಂದು ನೆನಪಿನಾಗಿಟ್ಟು ಏನು ಎಲೆಕ್ಟ್ರಾಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದರೆ ಎಪಿಕ್ ಕಾರ್ಡ್ ಅಂತ ಕರಿತಾ ಹೋಗ್ತೀವಿ. ಎಪಿಕ್ ಕಾರ್ಡ್ ಏನಪ್ಪ ಅದೇ ವೋಟಿಂಗ್ ಕಾರ್ಡ್ ಅಂತ ಹೇಳಿದ್ವಲ್ಲ ಅದೇ. ಇಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಒಂದು ಅರ್ಹ ಮತದಾರಿಗೆ ಈ ಭಾರತ ಚುನಾವಣಾ ಆಯೋಗ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅದನ್ನು ಆ ಒಂದು ಕಾರ್ಡನ್ನು ನೀಡ್ತಾ ಹೋಗ್ತೈತಿ. ಇದು ನೈಜ ಮತದಾರನ ಬದಲಿಗೆ ಅನ್ಯ ವ್ಯಕ್ತಿಯು ಬಂದು ಮತದಾನ ಮಾಡೋದನ್ನು ತಡೆಯೋಕೆ. ಅಂದ್ರೆ ಇದ್ರಾಗ ಏನು ಇರ್ತದಪ್ಪ ಫೋಟೋ ಆಧಾರಿತವಾದಂಥ ಕಾರ್ಡ್ ಇರ್ತೈತಿ. ಈ ಒಂದು ಕಾರ್ಡನ್ನು ಬೇರೆಯವರು ಯಾವುದೇ ರೀತಿಗೆ ಅದನ್ನೇನು ಮಾಡೋಕ್ಕೆ ಬರಬಾರ್ದು, ಮತವನ್ನು ಹಾಕೋಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿ ಇದೊಂದು ಏನು ಅಡ್ಡದಾರಿ ಮತದಾನವನ್ನು ತಡೆಯೋಕ್ಕೆ ಸಹಾಯ ಆಗ್ತದೆ. ಈ ಒಂದು ಗುರುತಿನ ಚೀಟಿಯು ಮತದಾರನನ್ನು ಗುರುತಿಸಲು ಮತ್ತು ಪುರಾವೆಯಾಗಿ ಬಳಕೆ ಮಾಡ್ತಾ ಹೋಗ್ತದೆ. ಈ ಒಂದು ವೋಟರ್ ಕಾರ್ಡ್ ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಮತದಾರರನ್ನು ಗುರುತಿಸೋಕೆ ಒಂದನೇದು, ಎರಡನೇದು ಆಧಾರವಾಗಿ ಬಳಸ್ತಾ ಹೋಗ್ತೀವಿ. ಮತದಾನದ ವೇಳೆ ಮತದಾರರ ಭಾವಚಿತ್ರವಿರುವಂಥ ಗುರುತಿನ ಚೀಟಿ ಅಥವಾ ಭಾರತ ಚುನಾವಣಾ ಆಯೋಗ ಸೂಚಿಸಿರುವ ಮತದಾರ ಭಾವಚಿತ್ರವಿರುವಂಥ ಪುರಾವೆಗಳಾದಂಥ ಆದಾಯ ತೆರಿಗೆ ಇಲಾಖೆ ನೀಡಿರುವಂಥ ಶಾಶ್ವತ ಖಾತೆಯ ಸಂಖ್ಯೆ ಅಂದ್ರೆ ಪಾನ್, ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರಿತಾ ಹೋಗ್ತಾವಲ್ಲ, ಅಥವಾ ಆಧಾರ್ ಕಾರ್ಡ್, ಚಾಲನಾ ಪರವಾನಗಿ ಪತ್ರ ಅಂದರೆ ಲೈಸೆನ್ಸ್, ಇನ್ನು ಮುಂತಾದ ಹಲವಾರು ದಾಖಲೆಗಳೇ ಯಾವುದಾದರೂ ಒಂದನ್ನು ಮತಗಟ್ಟೆಗೆ ತೋರಿಸ್ಬೇಕು. ಅಂದ್ರೆ ಮುಂದೆ ಏನು ಹೇಳಕತ್ತಾರಪ್ಪ ಅಂದ್ರೆ ಒಂದೇದು ಎಪಿಕ್ ಕಾರ್ಡ್ ಅಂದ್ರೆ ಏನು ಎಲೆಕ್ಟ್ರಾಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ. ಸರ್ ಇದು ನಮ್ಮ ತ್ಯಾಕಿಲ್ರಿ, ನನಗೆ 18 ವರ್ಷ ಆಗೈತಿ, ಎಲೆಕ್ಷನ್ ಬಂದು ಏನು ಇದು ವೋಟಿಂಗ್ ಕಾರ್ಡ್ ಇಲ್ಲ ಅಂದರೆ ಮತ್ತೇನು ಹೇಳ್ಯಾರಪ್ಪ ಅಂದ್ರೆ ಇದೇನು ಇನ್ಕಮ್ ಟ್ಯಾಕ್ಸ್ ಇರ್ತತ್ತಲ್ಲ ಅದು ಪಾನ್ ಕಾರ್ಡ್ ಇದ್ರೆ ನಡಿತೈತಿ, ಆಧಾರ್ ಕಾರ್ಡ್ ಇದ್ರೆ ನಡಿತೈತಿ, ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ನಡಿತೈತಿ. ಅಂದ್ರೆ ಆ ಚುನಾವಣಾ ಆಯೋಗವು ಸೂಚಿಸಿರುವಂಥ ಮತದಾರ ಭಾವಚಿತ್ರವಂಥ ಪುರಾವೆಗಳಾದಂಥ ಯಾವುದಾದ್ರೂ ಒಂದು ದಾಖಲೆಗಳನ್ನು ಆ ಮತಗಟ್ಟೆಯ ಸಂದರ್ಭದಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಸಲ್ಲಿಸಬಹುದು. ಈ ಒಂದು ಮೂಲಕ ನಾವು ಏನು ಮಾಡ್ಬೋದು, ಮತದಾನವನ್ನು ಮಾಡ್ತಾ ಹೋಗ್ಬೋದು. ಜೊತೆಗೆ ಇದಿಷ್ಟೇನಪ್ಪ ಅಂದರೆ ಈ ಒಂದು ತರಗತಿಯೊಳಗೆ ಇದು ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಮತ್ತು ಚುನಾವಣಾ ಕ್ಷೇತ್ರಗಳ ಬಗ್ಗೆ, ಮತದಾರರ ಪಟ್ಟಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮುಂದಿನ ತರಗತಿಯೊಳಗೆ ಆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿಗೆ ಸಾಕನ್ನುತ್ತಾ ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.